ಹಿಂಗೆ ಆದರೆ ಸರ್ಕಾರ ಆಡಳಿತ ನಡೆಸ್ತಿದೆ. ಅವರು ಈಗ ಏನೋ ನಾಟಿ ಕೋಳಿ ತಿಂದು ಬಂದರು ಸಿದ್ದರಾಮಯ್ಯನವರು. ಅವ್ರ ಮನೆಗೆ ಹೋಗಿ ಇವರು ಇಡ್ಲಿ ವಡೆ ತಿಂದು ಬಂದರು. ಸಿದ್ದರಾಮಯ್ಯನವ್ರಿಗೆ ನಾಟಿ ಕೋಳಿ ಪ್ರಿಯ, ಡಿ ಕೆ ಶಿವಕುಮಾರ್ ನೋಟು ಪ್ರಿಯ. ದುಡ್ಡು ಲೂಟಿ ಮಾಡೋದು ಬಿಟ್ಟರೆ ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಭ್ರಷ್ಟ ಆಗ್ಯಾರೆ. ಡಿ ಕೆ ಶಿವಕುಮಾರ್ ಅಂತರೂ ಆ ಜನ್ಮನೇ ಭ್ರಷ್ಟ. ಇಬ್ಬರು ಕೂಡಿ ಕರ್ನಾಟಕವನ್ನು ಲೂಟಿ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ರೀತಿಯ ಜನಪರವಾದಂಥ ಅಭಿವೃದ್ಧಿ ಕಾಮಗಾರಿಗಳಿಲ್ಲ. ಮಾತೆತ್ತಿದ್ರೆ ಗ್ಯಾರಂಟಿ ಒಂದು ಬಿಟ್ಟರೆ ಅವ್ರ ಬಳಿ ಇಂಥ ಒಂದು ನೀರಾವರಿ ಯೋಜನೆಗಳು, ಈ ಭಾಗದಲ್ಲಿ ಕೈಗಾರಿಕೆಗಳು ಅನ್ನೋಂಥ ಯಾವುದೇ ಒಂದು ಯೋಜನೆ ಬಗ್ಗೆ ಮಾತಾಡೋದೇ ಇಲ್ಲ. ಬೆಳಗ್ಗೆ ಎದ್ದರೆ ಆ ವಾಚ್ ಹಾಕ್ಕೊಂಡ್ರು, ಈ ವಾಚ್ ಹಾಕ್ಕೊಂಡ್ರು. ಇವರು ಏನೋ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅದಾರೆ. ಅವ್ರ ಮನೆಗೆ ತಿಂಡಿಗೆ ಹೋಗೋದು, ಇವ್ರ ಮನೆಗೆ ತಿಂಡಿಗೇನು ಹೋಗೋದಿಲ್ವಾ? ಹೀಗೆ ತಿಂಡಿಗೆ ಹೋಗ್ತಾರೆ. ಈ ರೀತಿ ಜನರನ್ನು ಹುಚ್ಚರಲ್ಲಿ ತೆಗೆಯುವಂಥ ಕೆಲಸ ಇಬ್ಬರು ಕೂಡಿ ಮಾಡ್ತಾಯಿದ್ದಾರೆ. ಮತ್ತು ಇಷ್ಟಕ್ಕೂ ನಿಂತಿಲ್ಲ. ಇನ್ನೂ ಶಾಸಕರನ್ನ ವೈಯಕ್ತಿಕವಾಗಿ ಇಬ್ಬರು ಭೇಟಿ ಆಗ್ತಾಯಿದ್ದಾರೆ. ಇಬ್ಬರು ಆಶೆ ಆಮಿಷಗಳನ್ನ ಓಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಪಾಳ್ಯದಲ್ಲಿರೋರನ್ನ ಈ ಕಡೆ ತೊಗೋಬೇಕತ್ತಾರೆ, ಡಿ ಕೆ ಶಿವಕುಮಾರ್ ಪಾಳ್ಯದಲ್ಲೂ ಈ ಕಡೆ ತೊಗೋಬೇಕತ್ತಾರೆ. ಅದರ ಮಧ್ಯದಲ್ಲಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಮತ್ತು ಡಾಕ್ಟರ್ ಪರಮೇಶ್ವರ್ ಅವರು ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ಪಂಗಡದವರು ಮುಖ್ಯಮಂತ್ರಿ ಆಗ್ಲತ್ತ ಅವ್ರದ್ದೊಂದು ಲಾಬಿ. ಅಂದರೆ ಒಂದು ಜಾತಿ ಆಧಾರಿತ ಮುಖ್ಯಮಂತ್ರಿ ಆಗೋದ್ರಿಂದ ಏನೂ ಲಾಭ ಇಲ್ಲ. ಯಾರು ರಾಜ್ಯದ ಹಿತ ಮಾಡಬೇಕು, ಪ್ರಾಮಾಣಿಕವಾಗಿ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ಹೋಗಲಾಡಿಸ್ಬೇಕು, ಅಭಿವೃದ್ಧಿ ಆಗಬೇಕನ್ನೋಂಥವ್ರು ಮುಖ್ಯಮಂತ್ರಿ ಆಗಬೇಕು ಹೊರತು ಯಾವುದೇ ಒಂದು ಜಾತಿಯ ಹಿಂಗೆ ಆದರೆ ಸರ್ಕಾರ ಆಡಳಿತ ನಡೆಸ್ತಿದೆ. ಅವರು ಈಗ ಏನೋ ನಾಟಿ ಕೋಳಿ ತಿಂದು ಬಂದರು ಸಿದ್ದರಾಮಯ್ಯನವರು. ಅವ್ರ ಮನೆಗೆ ಹೋಗಿ ಇವರು ಇಡ್ಲಿ ವಡೆ ತಿಂದು ಬಂದರು. ಸಿದ್ದರಾಮಯ್ಯನವ್ರಿಗೆ ನಾಟಿ ಕೋಳಿ ಪ್ರಿಯ, ಡಿ ಕೆ ಶಿವಕುಮಾರ್ ನೋಟು ಪ್ರಿಯ. ದುಡ್ಡು ಲೂಟಿ ಮಾಡೋದು ಬಿಟ್ಟರೆ ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಭ್ರಷ್ಟ ಆಗ್ಯಾರೆ. ಡಿ ಕೆ ಶಿವಕುಮಾರ್ ಅಂತರೂ ಆ ಜನ್ಮನೇ ಭ್ರಷ್ಟ. ಇಬ್ಬರು ಕೂಡಿ ಕರ್ನಾಟಕವನ್ನು ಲೂಟಿ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ರೀತಿಯ ಜನಪರವಾದಂಥ ಅಭಿವೃದ್ಧಿ ಕಾಮಗಾರಿಗಳಿಲ್ಲ. ಮಾತೆತ್ತಿದ್ರೆ ಗ್ಯಾರಂಟಿ ಒಂದು ಬಿಟ್ಟರೆ ಅವ್ರ ಬಳಿ ಇಂಥ ಒಂದು ನೀರಾವರಿ ಯೋಜನೆಗಳು, ಈ ಭಾಗದಲ್ಲಿ ಕೈಗಾರಿಕೆಗಳು ಅನ್ನೋಂಥ ಯಾವುದೇ ಒಂದು ಯೋಜನೆ ಬಗ್ಗೆ ಮಾತಾಡೋದೇ ಇಲ್ಲ. ಬೆಳಗ್ಗೆ ಎದ್ದರೆ ಆ ವಾಚ್ ಹಾಕ್ಕೊಂಡ್ರು, ಈ ವಾಚ್ ಹಾಕ್ಕೊಂಡ್ರು. ಇವರು ಏನೋ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅದಾರೆ. ಅವ್ರ ಮನೆಗೆ ತಿಂಡಿಗೆ ಹೋಗೋದು, ಇವ್ರ ಮನೆಗೆ ತಿಂಡಿಗೇನು ಹೋಗೋದಿಲ್ವಾ? ಹೀಗೆ ತಿಂಡಿಗೆ ಹೋಗ್ತಾರೆ. ಈ ರೀತಿ ಜನರನ್ನು ಹುಚ್ಚರಲ್ಲಿ ತೆಗೆಯುವಂಥ ಕೆಲಸ ಇಬ್ಬರು ಕೂಡಿ ಮಾಡ್ತಾಯಿದ್ದಾರೆ. ಮತ್ತು ಇಷ್ಟಕ್ಕೂ ನಿಂತಿಲ್ಲ. ಇನ್ನೂ ಶಾಸಕರನ್ನ ವೈಯಕ್ತಿಕವಾಗಿ ಇಬ್ಬರು ಭೇಟಿ ಆಗ್ತಾಯಿದ್ದಾರೆ. ಇಬ್ಬರು ಆಶೆ ಆಮಿಷಗಳನ್ನ ಓಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಪಾಳ್ಯದಲ್ಲಿರೋರನ್ನ ಈ ಕಡೆ ತೊಗೋಬೇಕತ್ತಾರೆ, ಡಿ ಕೆ ಶಿವಕುಮಾರ್ ಪಾಳ್ಯದಲ್ಲೂ ಈ ಕಡೆ ತೊಗೋಬೇಕತ್ತಾರೆ. ಅದರ ಮಧ್ಯದಲ್ಲಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಮತ್ತು ಡಾಕ್ಟರ್ ಪರಮೇಶ್ವರ್ ಅವರು ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ಪಂಗಡದವರು ಮುಖ್ಯಮಂತ್ರಿ ಆಗ್ಲತ್ತ ಅವ್ರದ್ದೊಂದು ಲಾಬಿ. ಅಂದರೆ ಒಂದು ಜಾತಿ ಆಧಾರಿತ ಮುಖ್ಯಮಂತ್ರಿ ಆಗೋದ್ರಿಂದ ಏನೂ ಲಾಭ ಇಲ್ಲ. ಯಾರು ರಾಜ್ಯದ ಹಿತ ಮಾಡಬೇಕು, ಪ್ರಾಮಾಣಿಕವಾಗಿ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ಹೋಗಲಾಡಿಸ್ಬೇಕು.